ಹಾಯ್ ಡಿಯರ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಆನಂದವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ನನ್ನ ಜೀವನದ ಮತ್ತೊಂದು ದಿನಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಬೇಗ ಎದ್ದು ಒಂದಿಷ್ಟು ಪ್ಲ್ಯಾನ್ ಎಲ್ಲ ಇತ್ತು. ಕಿಚನ್ ಕ್ಲೀನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮತ್ತು ಅಡುಗೆ ಏನು ಮಾಡಬೇಕು, ಇದೆಲ್ಲದ್ರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿ ರೊಟ್ಟಿ ಹಾಕಿ ಸ್ವಲ್ಪ ಅರ್ಧ ಕುಂಬಳಕಾಯಿ ಹಾಗೆ ಇಟ್ಟಿದೆ. ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ರಿಂದ ನಂಗೆ ಬೇಗ ಈಸಿ ಆಯಿತು. ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಹಾಗೆ ಇವತ್ತು ಸ್ಕೂಲ್ ಇರಲಿಲ್ಲ. ಸರಿ, ಒಂದು ಕಿಚನ್ ಕ್ಲೀನ್ ಆದರೂ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡೆ. ಹಿಂದಿನ ದಿನ ನನ್ನ ಹಸ್ಬೆಂಡ್ ಊರಿಗೆ ಹೋಗಿ ಬಂದಿದ್ರು. ಸರಿ ಅಂತ ಹೇಳಿ ಒಂದಿಷ್ಟು ಆನ್ ದ ವೇ ಬರ್ತಾ ಅಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಸಬ್ಬಕ್ಕಿ, ಏನು ಸಿಗುತ್ತೋ ಅದು. ತೊಗರಿ ಕಾಳೆಲ್ಲ ನಾನು ಲಾಸ್ಟ್ ಟೈಮ್ ಕೂಡ ತಂದಿದ್ದೆ. ಈ ಸಾರಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಒಂದು ಸ್ವಲ್ಪ ಮಾವಿನಕಾಯಿ, ಬಾಳೆಗೊನೆ, ಆಮೇಲೆ ಎಳ್ನೀರು, ಹೀಗೆ ಸ್ವಲ್ಪ ಏನೇನು ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬಂದಿದ್ರು. ಅದ್ರ ಜೊತೆಗೆ ಇವತ್ತು ನಾನು ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ. ಕಿಚನ್ ತುಂಬ ದಿನ ಆಯಿತು ಕ್ಲೀನ್ ಮಾಡಿರಲಿಲ್ಲ. ಅಂತಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕಿಚನ್ ನಾನು ಮೇಯ್ನಾಗಿ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಜಸ್ಟ್ ಮನೆ ಮಾತ್ರ ಧೂಳೆಲ್ಲ ಉಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಹಾಗಾಗಿ ಇನ್ನೇನು ಹೊಸ ವರ್ಷ ಕೂಡ ಬರ್ತಾ ಇದೆ. ಸರಿ, ಆದಷ್ಟು ಬೇಗ ಕ್ಲೀನ್ ಮಾಡಿಕೊಂಡ್ರೆ ಹೊಸ ವರ್ಷಕ್ಕೆ ಕ್ಲೀನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಒಂದಿಷ್ಟು ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ನಮಗೆ ಕ್ಲೀನಿಂಗ್ ಯಾಕೆ ಹೆಣ್ಮಕ್ಳಿಗೆ ಕ್ಲೀನಿಂಗಿಗೆ ಅಷ್ಟು ಸಂಬಂಧ ಅಂತ ಕೂಡ ನಿಮ್ಮ ಜೊತೆ ಒಂದಿಷ್ಟು ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ಗೆಲ್ಲ ತುಂಬಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಡ್ತಾ ಇದೆ. ಫ್ರಿಜ್ ಕ್ಲೀನಿಂಗ್ ಬಂದುಬಿಟ್ಟು ಒಂದಿನ ಅಂತ ಇಟ್ಕೊಂಡಿರ್ತೀನಿ. ಅವತ್ತು ಡೀಪ್ ಫ್ರಿಜ್ ಕ್ಲೀನ್ ಮಾಡ್ಕೊಳ್ತೀನಿ. ಪದೇ ನಾನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಕೆಲಸ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಆವಾಗ ಎಳ್ನೀರು ಕುಡಿಯೋಣ ಅಂತ ಹೇಳಿ ಎಲ್ಲ ತರಕಾರಿ ಏನೇನಿತ್ತು ಎಲ್ಲ ಆ ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ. ಇನ್ನು ಟೈಮ್ ಆಗೇ ಹೋಯಿತು. ಅಡುಗೆನೂ ಕೂಡ ಮಾಡಬೇಕು ನಾನು. ಅದಕ್ಕೂ ಮುಂಚೆಗೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅದಕ್ಕೂ ಕೂಡ ಶೆಡ್ಯೂಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಮಾವಿನಕಾಯಿ ನೋಡಿದಾಗಿಂದ ಕಟ್ ಮಾಡಿ ಯಾವಾಗ ತಿಂತೀನೋ ಅಂತ ಕಾಯ್ತಾ ಇದ್ದೆ. ಸರಿ, ಬೇಗ ಕಟ್ ಮಾಡ್ಕೊಂಡು ತಿಂದ್ಬಿಟ್ಟೆ. ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಚ್ಚಿ ಟೇಸ್ಟಿಯಾಗಿ ರುಚಿಯಾಗಿ ಮಾವಿನಕಾಯಿ ತಿಂದೆ. ಸ್ವಲ್ಪ ಸ್ವೀಟ್ ಆಗಿತ್ತು, ಹುಳಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಈ ತೋತಾಪುರಿ ಮಾವಿನಕಾಯಿ. ಅದು ತಿಂತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಯಾರಿಗೆಲ್ಲ ಈ ಫ್ರೂಟ್ ಫೇವ್ರೇಟ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅವರು ನನ್ನ ಕೆಟಗರಿ ಅಂತ ಅಂದ್ಕೊಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಅಷ್ಟೇ ಅಡುಗೆ ಮನೆಯನ್ನು ಒಬ್ಬ ಮನುಷ್ಯನ ದೇಹದಲ್ಲಿ ಎಲ್ಲ ಪಾರ್ಟಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಗೊತ್ತಾ? ಹಾರ್ಟ್. ಸೊ ಹಾರ್ಟಿಗೆ ನಾವು ಕಿಚನ್ನ ಕಂಪೇರ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಕಿಚನ್ ಕ್ಲೀನಾಗಿದ್ದರೆ ಇಡೀ ಮನೆಯವರ ಆರೋಗ್ಯ ಕ್ಲೀನಾಗಿರುತ್ತೆ. ಮತ್ತು ಕಿಚನ್ ಕ್ಲೀನಾಗಿದ್ದರೆ ಮನೆಯಲ್ಲಿರುವಂತಹ ಮೇನ್ ಕ್ಯಾರೆಕ್ಟರು ಹೆಂಡತಿ ಅಂತ ಅಥವಾ ಹೆಣ್ಮಕ್ಳು ಯಾರಿರ್ತಾರೋ ಅವ್ರು ತುಂಬ ಆರಾಮಾಗಿರ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಒಂದಿಷ್ಟು ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಆ ಕಿಚನಲ್ಲಿ ಒಂದು ಲೈನ್ ಹಾಕಿರ್ತೀನಲ್ಲ, ಅದನ್ನು ಪದೇ ಓದ್ತಾನೇ ಇರ್ತೀನಿ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಕಿಚನ್ ಈಸ್ ದ ಹಾರ್ಟ್ ಆಫ್ ದ ಹೋಮ್. ಎಷ್ಟು ಚೆನ್ನಾಗಿದೆ ಅಲ್ಲ, ಮೀನಿಂಗ್ಫುಲ್ ಆಗಿದೆ. ಖಂಡಿತವಾಗ್ಲೂ ಅದು 100% ನಿಜ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಇದೊಂದು ಹಾರ್ಟ್ ಹೆಂಗೆ ಚೆನ್ನಾಗಿ ಪಂಪ್ ಮಾಡ್ತಾ ಇದ್ದರೆ ನಮ್ಮ ದೇಹ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೋ, ಅಡುಗೆ ಮನೆ ಎಷ್ಟು ಕ್ಲೀನಾಗಿದ್ದು ಅಷ್ಟು ಆ್ಯಕ್ಟಿವ್ ಆಗಿದ್ದು ಅದು ಒಳ್ಳೊಳ್ಳೆ ಅಡುಗೆ ಮತ್ತು ಏನೇನು ಕೆಲಸ ಆಗಬೇಕೋ ಅದು ಅಡುಗೆ ಮನೇಲಿ ಆಗ್ತಾಯಿದ್ರೆ ಇಡೀ ಮನೆ ಕ್ಲೀನಾಗಿರುತ್ತೆ ಮತ್ತು ಇಡೀ ಮನೆ ಆರೋಗ್ಯವಾಗಿರುತ್ತೆ, ಇಡೀ ಮನೆ ಸಂತೋಷವಾಗಿರುತ್ತೆ, ಸುಖವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಮಾತನ್ನು ಯಾರೆಲ್ಲ ಒಪ್ಕೊಳ್ತೀರಾ? ಕಮೆಂಟ್ ಜೊತೆಗೆ ಒಂದು ಲೈಕ್ ಕೊಟ್ಬಿಡಿ, ಓಕೆನಾ? ನಮ್ಮ ಕೆಲಸದಲ್ಲಿ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಯಾವುದೇ ಕೆಲಸ ಆಗಿರಲಿ ಆರಾಮಾಗಿ ಫೋಕಸ್ ಮಾಡ್ಕೊಂಡು ಹೋಗ್ಬೋದು. ಮೆಸ್ಸಿ ಆಯಿತು, ಮನೆ ಕ್ಲೀನಾಗಿಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಗಲೀಜಾಗಿದೆ ಅಂತಂದರೆ ನಿಜವಾಗ್ಲೂ ನಮಗೊಂದು ಫೋಕಸ್ ಇರಲ್ಲ ಮತ್ತು ಆ ಡೇ ಪ್ರೊಡಕ್ಟಿವ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾದರೂ ಕ್ಲೀನ್ ಮಾಡ್ಕೋಬೇಕು. ಒಂದಿಷ್ಟು ಬೆನಿಫಿಟ್ಸ್ ಇದೆ ಕ್ಲೀನ್ ಸ್ಪೇಸ್ದು. ಏನು ಅಂತ ಅಂದರೆ ನಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಫಸ್ಟು, ಮತ್ತು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಎಷ್ಟು ಕ್ಲೀನಾಗಿರ್ತೀವಿ ಅದರಿಂದ. ಅದ್ರ ಜೊತೆಗೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಎಷ್ಟು ಕ್ಲೀನಾಗಿದೆಯಲ್ಲ ಮನೆ, ಇನ್ನೂ ಬೆಟರಾಗಿ ಮಾಡೋಣ ಅಥವಾ ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋಣ, ಅಥವಾ ಒಳ್ಳೆ ರೆಸಿಪಿ ಮಾಡೋದಕ್ಕೆ, ಒಳ್ಳೆ ಅಡುಗೆ ಮಾಡೋದಕ್ಕೆ, ಮತ್ತು ಮನೆ ಕಾಮಾಗಿರೋದಕ್ಕೆ, ನಾವು ಕಾಮಾಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಇದೆಲ್ಲದಕ್ಕೂ ನನಗೆ ಮೂಲ ಮಂತ್ರ ಒಂದೇ, ಕ್ಲೀನಾಗಿರಬೇಕು. ಸೊ ಕ್ಲೀನಾಗಿತ್ತು ಅಂತಂದರೆ ನಾನು ತುಂಬ ಸ್ಟೇಬಲ್ ಆಗಿರ್ತೀನಿ. ಅಂದರೆ ಮೆಂಟಲಿ ತುಂಬ ಸ್ಟೇಬಲ್ ಆಗಿ ಹೋಗ್ತಾ ಇರುತ್ತೆ. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್, ಊಟ, ತಿಂಡಿ ಎಲ್ಲ ಆರಾಮ್ಸೆ ನಡೀತಾ ಇರುತ್ತೆ. ಹಾಗಾಗಿ ಏನು ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಶೆಡ್ಯೂಲ್ ಅಂತ ಮಾಡ್ಕೊಳ್ತೀನಿ. ಇದು ನನ್ನ ಪ್ರೀವಿಯಸ್
ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ. ಸೊ ಆ ದಿನದಲ್ಲಿ ಏನೇನು ಮಾಡಬೇಕು, ಮಂಡೇ ಏನು ಮಾಡಬೇಕು, ಟ್ಯೂಸ್ಡೇ ಏನು ಮಾಡಬೇಕು ಅದನ್ನು ಆ ದಿನ ಮಾಡ್ಕೊಂಡು ಹೋದರೆ ಆಗೋಯ್ತು. ಇನ್ನು ವೀಕ್ಲಿ ಕ್ಲೀನಿಂಗ್ ಅಂತ ಇರುತ್ತೆ, ಅದರಲ್ಲಿ ಒಂದಿಷ್ಟು ಯಾವುದನ್ನು ಆ್ಯಡ್ ಮಾಡ್ಕೊಳ್ಳೋದು. ಮಂತ್ಲಿ ಕ್ಲೀನಿಂಗ್ ಅಂತ ಅದರಲ್ಲಿ ಒಂದಿಷ್ಟು, ಫೆಸ್ಟಿವಲ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಸ್ವಲ್ಪ ಜಾಸ್ತಿ ಕ್ಲೀನಿಂಗನ್ನು ಇಟ್ಕೊಳ್ಳೋದು. ಇಷ್ಟನ್ನು ಮಾಡ್ತಾ ಬಂದರೆ ಮನೆಗೆ ಯಾವಾಗಲೂ ಕ್ಲೀನಾಗಿರುತ್ತೆ, ಯಾರ ಸಹಾಯನೂ ಬೇಕಾಗಲ್ಲ. ಸೊ ಇದನ್ನು ಒಂದು ಚಾಲೆಂಜಿಂಗ್ ಆಗಿ ತೊಗೊಬೋದು. ಬೆಳಗ್ಗೆ ಎದ್ವಿ, ಬ್ರೇಕ್ಫಾಸ್ಟ್ ಮುಗೀತು, ಕ್ಲೀನಿಂಗ್ ಇಟ್ಕೊಂಡೆ. ಸೊ ಕ್ಲೀನಿಂಗ್ ಆದಮೇಲೆ ಇಷ್ಟೊತ್ತಿಗೆ ನಾನು ಕ್ಲೀನಿಂಗ್ ಮುಗಿಬೇಕು, ಅದಾದಮೇಲೆ ಈ ಕೆಲಸ ಅಂತ. ಸೊ ಆ ಚಾಲೆಂಜನ್ನು ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂಥರ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಗಿಬಿಡುತ್ತೆ. ಸೊ ಆ ಥರ ನಾನು ಕ್ಲೀನಿಂಗನ್ನು ಮಾಡ್ಕೊಳ್ತೀನಿ. ಇದು ಯಾವುದು ದೊಡ್ಡ ಇದೇನಲ್ಲ. ಇನ್ನು ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು. ಯಾವಾಗ ಐಟಮ್ ಖಾಲಿ ಆಗುತ್ತೆ ಆಗೆಲ್ಲ ವಾಶ್ ಮಾಡೇ ಇಟ್ಬಿಡ್ತೀನಿ. ನಿನ್ನೆ ರೀಸೆಂಟಾಗಿ ನಾನು ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ನಮ್ಮ ಶಾಪ್ ಕ್ಲೋಸ್ ಆದಾಗ. ಆವಾಗ ಫಿಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಬಾಕ್ಸನ್ನು ತೊಳೆದಿದ್ದೆ. ಸುಮಾರು ದಿನ ಆಯ್ತಲ್ಲ, ಸೊ ಅಂದರೆ ಆ ಶೆಲ್ಫ್ ಎಲ್ಲ ಒರೆಸಿರಲಿಲ್ಲ, ಬರೀ ಬಾಕ್ಸ್ ಕ್ಲೀನ್ ಮಾಡಿಕೊಂಡು ಅದರೊಳಗೆ ತುಂಬಿಟ್ಟು ಎತ್ತಿಟ್ಟಿದ್ದೆ. ಸರಿ ಬಾಕ್ಸ್ನೆಲ್ಲ ಒರೆಸ್ಕೊಂಡು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನ್ಯೂಸ್ ಪೇಪರ್ ಎಲ್ಲ ಹಾಕ್ಕೊಂಡೆ. ಈ ಕಡೆ ಸ್ವಲ್ಪ ಡಸ್ಟ್ ಆಗ್ತಾ ಇರುತ್ತೆ ಜಾಸ್ತಿ, ಈ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ಮನೆಯಲ್ಲಿ ಇದಿಲ್ಲ ನಮ್ಮದು ಚಿಮ್ನಿ. ಸೊ ಅದಕ್ಕೋಸ್ಕರ ಎಲ್ಲನೂ ಕ್ಲೀನಾಗಿ ಮಾಡ್ಕೊತಾ ಇರ್ತೀನಿ. ಮಂತ್ಲಿ ಒನ್ಸ್ ಮಾಡ್ಕೊಂಡ್ರೂ ಸಾಕಾಗುತ್ತೆ. ಆಗಲ್ಲ ಅಂದಿದ್ದ ತಿಂಗಳು 2 ಮಂತ್ಸ್ಗೂ ಕೂಡ ಮಾಡ್ಕೋಬೋದು, ಅಷ್ಟೊಂದೇನು ಗಲೀಜಾಗಲ್ಲ ಕಬೋರ್ಡ್ ಇರೋದ್ರಿಂದ. ಹಾಗಾಗಿ ಇನ್ನು ಕೌಂಟರ್ ಟಾಪ್ ಅಂತೂ ರೆಗ್ಯುಲರಾಗಿ ಕ್ಲೀನ್ ಆಗ್ತಾನೆ ಇರುತ್ತೆ. ಅದನ್ನೇನು ಸ್ಪೆಷಲಾಗಿ ಇವಾಗಲೇ ಮಾಡಬೇಕು ಅಂತ ಏನಿಲ್ಲ, ಟೈಮ್ ಸಿಕ್ಕಿದಾಗ ಬೇಗ ಅಡುಗೆ ಆದಾಗೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇನ್ನು ವಿಂಡೋನು ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು. ಮನೇಲಿ ಚಿಮ್ನಿ ಇಲ್ಲಲ್ಲ, ಬೇಗ ಬೇಗ ವಿಂಡೋ ಗ್ಲಾಸಸ್ ಏನಿದೆ ಅದೆಲ್ಲ ಗಲೀಜಾಗುತ್ತೆ, ಎಣ್ಣೆ ಕೂತ್ಬಿಡುತ್ತೆ. ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಸೊ ಇದಿಷ್ಟು ನನ್ನ ಕಿಚನ್ ಕ್ಲೀನಿಂಗ್ ಇಷ್ಟೇ. ಇನ್ನು ಕೆಳಗಡೆ ಬಂದುಬಿಟ್ಟು ಪಾತ್ರೆ ಯಾವಾಗ ಜೋಡಿಸ್ತಾ ಇರ್ತೀನಲ್ಲ, ಜಾಸ್ತಿ ಗಲೀಜಾದಾಗೆಲ್ಲ ನಾನು ಅದನ್ನು ಜೋಡಿಸ್ತಾನೆ ಇರ್ತೀನಿ. ಯಾಕೆಂತಂದರೆ ಒಂದೊಂದನ್ನು ನೀಟಾಗಿ ಜೋಡಿಸ್ಕೋಬೇಕಲ್ಲ ಪಾತ್ರೆ ತೊಳೆದಾಗೆಲ್ಲ, ಅವಾಗೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಎಷ್ಟು ಬೇಗ ಕಿಚನ್ ಕ್ಲೀನಿಂಗ್ ಆಗೋ ಹೋಯಿತು. ಇನ್ನು ನನ್ನ ಹಸ್ಬೆಂಡ್ಗೆ ಕೋಲ್ಡ್ ಅಲ್ಲ, ನೈಟ್ ಶಿಫ್ಟ್ ಎಲ್ಲ ಡ್ಯೂಟಿ ಇರ್ತಾಯಿತ್ತು. ಅವ್ರ ಹತ್ರ ಒಂದು ಜಾಕೆಟ್ ಬೇಕಾಗಿತ್ತು, ಸ್ವಲ್ಪ ಹೆವಿ ಕೋಲ್ಡ್ ಇವಾಗ. ಸರಿ ಅಂತ ಹೇಳ್ಬಿಟ್ಟು ಮಿಂತ್ರಾದಲ್ಲಿ ಬುಕ್ ಮಾಡಿದ್ವಿ. ಸರಿ ಆವಾಗಲೇ ಬಂತು, ಓಕೆ ಕ್ವಾಲಿಟಿ ಚೆಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನೋಡಿದೆ. ನನ್ನ ಹತ್ರ ಇದೇ ಥರ ಜಾಕೆಟ್ ಇದೆ, ಬಟ್ ನನಗೆ ಸ್ಲೀವ್ಸಲ್ಲೆಲ್ಲ ಈ ಥರ ಕೊಟ್ಟಿಲ್ಲ, ಸಾಫ್ಟಾಗಿ. ಅದು ನಾರ್ಮಲ್ ಮೇಲೆ ಏನಿದೆಯೋ ಅದೇ ಕ್ಲಾತಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ಸ್ವೆಟರ್ಗೆ, ಈ ಜಾಕೆಟ್ಗೆ ಏನಿದೆ ಅಂತಂದರೆ ಫುಲ್ ಸಾಫ್ಟಾಗಿದೆ, ಸಿಕ್ಕಾಪಟ್ಟೆ ಬೆಚ್ಚಗಿರುತ್ತೆ. ನನ್ನ ಹಸ್ಬೆಂಡ್ ಶೆಕೆನೇ ಆಗ್ತಾಯಿದೆ ಅನ್ನೋಷ್ಟು ಬೆಚ್ಚಗಿದೆ ಅಂತ ಹೇಳಿದ್ರು. ಸೈಜ್ ಕೂಡ ಪರ್ಫೆಕ್ಟಾಗೇ ಇತ್ತು. ಆಮೇಲೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ವರ್ತ್ ಎಲ್ಲೋ ಗೊತ್ತಿಲ್ಲ, 1010 ರುಪೀಸೋ 1100 ರುಪೀಸು ತೊಗೊಂಡ್ರು. ಓಕೆ ಅನಿಸ್ತು. ಯಾಕೆಂತಂದರೆ ನಮಗೆ ಹೊರಗಡೆ ಹೋಗಿ ತೊಗೊಂಡು ಬರೋಕ್ಕೆ ಟೈಮೇ ಇದ್ದಿದ್ದಿಲ್ಲ. ಡ್ಯೂಟಿ ಬಂದು ಶಿಫ್ಟ್ ಎಲ್ಲ ಚೇಂಜ್ ಆಗ್ತಾಯಿತ್ತು, ನೈಟ್ ಶಿಫ್ಟ್ ಎಲ್ಲ ಬಂದುಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಬಿಟ್ವಿ. ಬೇಗನೆ ಬಂತು. ಮಿಂತ್ರದಲ್ಲಿ ಸ್ವಲ್ಪ ಲೇಟು. ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಚೆಕ್ ಮಾಡಿದೆ, ರಿಸೀವ್ ಮಾಡಿಬಿಟ್ಟು ಸರಿನಾ ಸ್ವಲ್ಪ ಎಲ್ಲ ಫಿನಿಶ್ ಆಗಿತ್ತು. ಬಾಕ್ಸ್ ಮಾತ್ರ ಒರೆಸ್ಕೊಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಒಂದು ವೆಟ್ ಬಟ್ಟೆ ಇಟ್ಟಿರ್ತೀನಿ, ಒಂದು ಡ್ರೈ ಬಟ್ಟೆ ಇಟ್ಟಿರ್ತೀನಿ. ವೆಟ್ಟಲ್ಲಿ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದು ಡ್ರೈಯಲ್ಲಿ. ಆಮೇಲೆ ಕಿಚನ್ಗೆ ಯೂಸ್ ಮಾಡೋ ಬಟ್ಟೆಗಳನ್ನು ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಹಾಕಿ ಡ್ರೈ ಮಾಡಿ. ಆದಷ್ಟು ಪದೇ ಪದೇ ತ್ಯಾವದ ಬಟ್ಟೆನ ಯೂಸ್ ಮಾಡಬೇಡಿ, ಅಲ್ಲಿ ಜಮ್ಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕ್ಲೀನಿಂಗಿಗೆ ತುಂಬಾ ಮಹತ್ವ ಕೊಡಬೇಕಾಗುತ್ತೆ ನಾವು. ನಮ್ಮ ಆರೋಗ್ಯ ಇರೋದೇ ಅಲ್ಲಿಂದ. ಆಮೇಲೆ ಪಾತ್ರೆ ತೊಳೆಯೋ ಸ್ಕ್ರಬ್ನು ಅಷ್ಟೇ ಓವರ್ ನೈಟ್ ಬಿಸಿನೀರಲ್ಲಿ ಯಾವಾಗಾದ್ರೂ ವಾಶ್ ಮಾಡಿ ಡ್ರೈ ಮಾಡೋದಕ್ಕೆ ಟ್ರೈ ಮಾಡಿ. ಕಿಚನ್ ಬಟ್ಟೆ ಕಿಚನ್ಗೆ ಯೂಸ್ ಮಾಡಿ, ಬೇರೆ ಬಟ್ಟೆ ಎಲ್ಲನೂ ಯೂಸ್ ಮಾಡೋದು ಬೇಡ. ಈ ಥರ ಕೆಲವೊಂದಿಷ್ಟನ್ನು ನಮ್ಮ ಹೆಲ್ತ್ಗೋಸ್ಕರ, ನನ್ನ ಫ್ಯಾಮಿಲಿ ಹೆಲ್ತ್ಗೋಸ್ಕರ ನಾವು ಅದನ್ನು ಮಾಡಲೇಬೇಕಾಗತ್ತೆ, ಸ್ವಲ್ಪ ಸಮಯ ಕೊಟ್ಬಿಟ್ಟು. ಇನ್ನು ಎಲ್ಲ ಕೆಲಸ ಮುಗಿಸಿ ಕಿಚನ್ ಪಳ ಪಳ ಅಂತ ಹೊಳಿತಾ ಇತ್ತು. ನಿಜವಾಗ್ಲೂ ನನಗೆ ಸಂಜೆ ತನಕ ಅಡುಗೆ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಎಷ್ಟು ಚೆಂದ ಕ್ಲೀನಾಗಿದೆ, ಮತ್ತೆ ಅಡುಗೆ ಮಾಡಿ ಎಲ್ಲ ಗಲೀಜು ಮಾಡಬೇಕಾ ಅನ್ನೋ ಅಷ್ಟು ಕ್ಲೀನಾಗಿತ್ತು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ. ಇನ್ನು ಊರಿಂದ ಎಳ್ನೀರು ತೊಗೊಂಡು ಬಂದಿದ್ದರು, ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕುಡಿದು ರಿಲ್ಯಾಕ್ಸ್ ಆಗ್ತಾ ಇದೆ. ಸರಿ ಇನ್ನು ನನ್ನ ಮಗನ ಕರ್ಕೊಂಡು ಪಾರ್ಕಿಗೆ ಹೋಗೋ ಪ್ಲ್ಯಾನ್ ಇತ್ತು. ಅವನು ಕೂಡ ರೆಡಿ ಆಗಿಬಿಟ್ಟ. ಸರಿ ಅವನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಬ್ಬರೂ ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪಾರ್ಕಿಗೂ ಸಹ ಹೊರಟ್ವಿ. ಫ್ಯಾಮಿಲಿ ಟೈಮ್. ಚಾಕಿ ತರಕ್ಕೆ ಹೋಗಲ್ಲ ಈಗ, ಪಾರ್ಕ್ ಚಾಕಿ ತಿಂದಿರೋದಕ್ಕೆ ನಿಮ್ಗೆ ಹಿಂಗಾಗಿರೋದು. ಚಾಕಿ ಅಲ್ಲ ಮೊನ್ನೆ ಪಾರ್ಕ್ ಅಂತ ಹೇಳಿದ್ ನಾನು. ಆಟ ಆಡಕ್ಕೆ ಹೋಗೋಣ ಅಂತ ಹೇಳಿದ್ದು. ಹೋಗೋಣ ಬಾ.
ಸುಮಾರು ಜನ ಹೇಳೋದು ಪ್ರೀತಮ್ನ ಮುದ್ದು ಮುದ್ದು ಮಾತಾಡೋದು, ಅವ್ನು ನೋಡೋಕ್ಕೆ ಕ್ಯೂಟು, ಅವ್ನು ಇಷ್ಟ ಆಗ್ತಾನೆ ಅಂತ. ನನಗೂ ಕೂಡ ಅಷ್ಟೇ, ಅವ್ನ ಮಾತು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅರ್ಥ ಆಗೋದಿಲ್ಲ, ಬಟ್ ಅವ್ನು ಎಲ್ಲ ಹೇಳ್ತಾನೆ. ನಾನು ಹಿಂಗೆ ಜೋಕಾಲೆ ಆಡಿದೆ, ಹಿಂಗೆ ಹೋಯ್ತು, ಅದೆಲ್ಲನೂ ಹೇಳ್ತಾನೆ. ಆಮೇಲೆ ಇದು ಡಕ್ಕು ಇದು ಹಿಂಗೆ ಸೌಂಡ್ ಮಾಡುತ್ತೆ, ಇದು ಕ್ಯಾಟು ಹಿಂಗೆ ಸೌಂಡ್ ಮಾಡುತ್ತೆ, ಎಲ್ಲನೂ ಕೂಡ ಹೇಳ್ತಾನೆ. ತುಂಬ ಬಿಸಿಲಿತ್ತು, ಚಳಿ ಅಲ್ವಾ, ಹೊರಗಡೆನೇ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ನಿಗೆ ಸ್ವಲ್ಪ ಕೆಮ್ಮೆಲ್ಲ ಆಗಿತ್ತು, ಕೆಮ್ಮು ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಬಿಸಿಲಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಿಸಿಲು ಬಂದಿತ್ತು. ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಕರ್ಕೊಂಡು ಬರೋಣ, ಹೆಂಗೋ ಕಿಚನ್ ಕ್ಲೀನ್ ಆಗಿತ್ತು, ಇನ್ನು ಕುಕಿಂಗ್ ಅಷ್ಟೇ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಬಂದೆ. ಸೊ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಅವನು. ಸುಮಾರು ಹೊತ್ತು ಆಟ ಆಡ್ದ, ಮನೆಗೆ ಬರೋಕ್ಕೂ ರೆಡಿ ಇರಲಿಲ್ಲ ಅವನು. ಸರಿ ಅಂತ ಹೇಳ್ಬಿಟ್ಟು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬಿಸಿಲಲ್ಲಿ ಆಟ ಆಡಿಸ್ಕೊಂಡು, ನನಗೂ ಸ್ವಲ್ಪ ಬಿಸಿಲಿಗೆ ಹೋಗಬೇಕು ಅಂತ ಇತ್ತು. ಯಾವಾಗಲೂ ಮನೆಯಲ್ಲೇ ಇದ್ದು ಏನಾಗುತ್ತೆ ಅಂತಂದರೆ ನಮ್ಗೆ ಗೊತ್ತಿಲ್ಲದಲ್ಲೇ ನಮ್ಮಲ್ಲಿ ಏನೋ ಒಂಥರ ಕಳೆದೋಗ್ತಾ ಇರ್ತೀವಿ, ನಮ್ಮಲ್ಲಿ ಎನರ್ಜಿ ಇರೋದಿಲ್ಲ, ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವೇ ಯೋಚನೆ ಮಾಡಿ, 4 ದಿನ ಮನೆ ಒಳಗಡೆನೇ ಇದ್ಬಿಡಿ, ಚೆಂದ ಊಟನೇ ಮಾಡಿ ಕೆಲಸನೇ ಮಾಡಿ, ಬಟ್ ನಮ್ಮ ದೇಹದಲ್ಲಿ ಒಂದು ಆ್ಯಕ್ಟಿವ್ನೆಸ್ ಇರೋದಿಲ್ಲ ಮತ್ತು ಒಂದು ಎನರ್ಜಿ ಇರೋದಿಲ್ಲ, ಲಾಸ್ ಆಗ್ತಾನೇ ಇರುತ್ತೆ. ಸ್ವಲ್ಪ ಅವತ್ತೊಂದು 1/2 ಅವರ್ ಈ ಥರ ಬಿಸಿಲಲ್ಲಿ ಹೊರಗಡೆ ವಾತಾವರಣದಲ್ಲಿ ಓಡಾಡ್ಕೊಂಡು ಬನ್ನಿ, ಅವತ್ತು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ಎನರ್ಜಿ ಆಗಿರುತ್ತೆ ನಮಗೆ. ಸೊ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು, ನಿಮಗೂ ಕೂಡ ಹಾಗೆ ಅನಿಸುತ್ತಾ ನನಗೆ ಕಮೆಂಟಲ್ಲಿ ಹೇಳಿ, ಓಕೆನಾ? ಸೊ ಇದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಚಿನ್ನು ಏನದು? ಬ್ಯಾಕ್ ಡಕ್. ಹೆಂಗ್ ಸೌಂಡ್ ಮಾಡುತ್ತೆ ಡಕ್? ಚಿನ್ನು ಡಕ್ ಹೆಂಗ್ ಸೌಂಡ್ ಮಾಡುತ್ತೆ? ಹಂಗ್ ಸೌಂಡ್ ಮಾಡುತ್ತಾ? ಹೊಡಿಬಾರ್ದು ಡಕ್ಕಿಗೆ. ಜೋಕಾಲಿ ಆಡೋಣ? ಇನ್ನು ಬೆಳಗ್ಗೆ ಬೇಗನೆ ಎದ್ದಿದ್ದ, ಆಮೇಲೆ ಬಿಸಿನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿದ್ದೆ. ಪಾರ್ಕಿಗೆ ಹೋಗಿ ಮನೇಲಿ ಸ್ನಾನ ಮಾಡಿಸೋಣ ಅಂದ್ಕೊಂಡೆ, ಬಟ್ ಕಿಚನ್ ಕ್ಲೀನಿಂಗ್ ಎಷ್ಟೊತ್ತಿಗಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟೆ ಕರ್ಕೊಂಡು ಹೋಗಿದ್ದೆ. ಮತ್ತು ಇದು ಬೆಳಗ್ಗೆ ಎಳ್ನೀರು ಕುಡ್ದಿದ್ವಲ್ಲ, ಮತ್ತೆ ಯಾಕೋ ಇನ್ನೊಂದು ಗ್ಲಾಸ್ ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತು. ಬಿಸಿಲಲ್ಲಿ ಹೋಗಿ ಬಂದಲ್ಲ, ಸರಿ ಅದನ್ನು ಕ್ಲೀನ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಯಾಕೆಂತಂದರೆ ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಸ್ವಲ್ಪ ಅಂದರೆ ಒಂದು 2 ದಿನ 3 ದಿನ ಇಡ್ಬೋದು, ಫ್ರೆಶ್ ಆಗಿರುತ್ತೆ. 4-5 ದಿನ ಅಂತ ಅಂದರೆ ಎಳ್ನೀರೆಲ್ಲ ಹಾಳಾಗುತ್ತೆ, ಒಂಥರ ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಕುಡಿದ್ಬಿಡ್ತೀನಿ, ಮಧ್ಯಾಹ್ನ ಬೆಳಗ್ಗೆ ಆ ಥರ 3 ಟೈಮು ಮಾಡಿಕೊಂಡು ಖಾಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮೂಲಂಗಿ ಎಲ್ಲ ತಂದಿದ್ರಲ್ಲ, ಅದರದ್ದೇ ಸಾಂಬಾರು ಮಾಡೋಣ, ಸೊಪ್ಪಿತ್ತು, ಅದು ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಈ ಸಾಂಬಾರು ತುಂಬ ಈಸಿ, ನಾವು ತರಕಾರಿ ಸಾಂಬಾರೆಲ್ಲ ಮಾಡ್ತೀವಲ್ಲ ಹಾಗೇನೆ. ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಆಮೇಲೆ ಮನೇಲಿ ಸಾಂಬಾರು ಪುಡಿ ಮಾಡಿರ್ತೀವಿ ಸಾಂಬಾರು ಮಾಡೋದಕ್ಕೆ, ಅದನ್ನು 1-2 ಸ್ಪೂನ್ ಅಷ್ಟು ಹಾಕ್ಕೊಂಡು, ಇನ್ನು ಬೇಳೆ, ನೀರು ಮತ್ತು ರುಬ್ಬಿರೋ ಮಸಾಲ ಫಸ್ಟ್ ನಾನು ಇದನ್ನು 1 ವಿಜಿಲ್ ಕೂಗಿಸ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ನುಗ್ಗೆಕಾಯಿ ಸಾಂಬಾರು ಇರ್ಬೋದು, ಮೂಲಂಗಿ ಸಾಂಬಾರು ಇರ್ಬೋದು, ಅದ್ರ ಜೊತೆಲ್ಲ ಹಾಕೋಕ್ಕೋದ್ರೆ ಕದ್ರೋಗ್ಬಿಡುತ್ತೆ, ಬೇಳೆ ಬೇಯಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ 1 ವಿಜಿಲ್ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಮೂಲಂಗಿ ಹಾಕಿ ಉಪ್ಪೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಮತ್ತು ನಾನು ಮೂಲಂಗಿ ಹಾಕಿಬಿಟ್ಟು ಇನ್ನು 1 ವಿಜಿಲ್ ತೊಗೊಂಡು ಇನ್ನು ಸಾಂಬಾರನ್ನ ಒಗ್ಗರಣೆ ಹಾಕ್ಕೊಳ್ತೀನಿ. ಇವಾಗ ಸೊಪ್ಪಿತ್ತಲ್ಲ, ಆ ಸೊಪ್ಪನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪನೇ ಇದ್ದಿದ್ದರಿಂದ ಬರೀ ಸೊಪ್ಪಾಗಿ ಪಲ್ಯ ಮಾಡಿದ್ರೆ ಇಷ್ಟೇ ಸ್ವಲ್ಪ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ಮೂಲಂಗಿನ ಏನು ಮಾಡಿದೆ ಅಂತಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಮೂಲಂಗಿ ಸೊಪ್ಪು ಎರಡನ್ನೂ ಒಂದೇ ಹಾಕಿ ಪಲ್ಯ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಯಾವಾಗಾದರೂ. ಮೂಲಂಗಿ ಸೊಪ್ಪು ಏನಾದರೂ ಸಿಕ್ಕಿದ್ರೆ ಅಲ್ಲೇ ತೆಗೆದುಬಿಟ್ಟು ಕೆಲವೊಬ್ಬರು ಡಸ್ಟ್ಬಿನ್ಗೆ ಅಥವಾ ಅಲ್ಲಿ ಏನಾದರೂ ಕಸಕ್ಕೆ ಹಾಕ್ಬಿಟ್ಟು ಹೋಗ್ತಾರೆ. ತುಂಬ ಒಳ್ಳೆಯದು ಮೂಲಂಗಿ ಸೊಪ್ಪು ಅಂತಂದರೆ ಯಾವಾಗಾದರೂ ಸಿಕ್ಕಿದ್ರೆ ಎಲ್ಲೇನೋ ತೊಗೊಂಡು ಬಂದು ಪಲ್ಯ ಮಾಡ್ಕೊತೀನಿ. ಯಾಕೆಂತಂದರೆ ಮೇಯ್ನಾಗಿ ಬಂದುಬಿಟ್ಟು ಇದು ಡಿಟಾಕ್ಸಿಫೈ ಮಾಡುತ್ತೆ ನಮಗೆ, ಅಂತಂದರೆ ಲಿವರ್, ಕಿಡ್ನಿ ಏನಿದೆಯಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಈ ಎಲೆಗಳು ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಬಿಸಾಕೋಕೆ ಹೋಗ್ಬಿಡಿ. ಈ ಥರ ಏನಾದರೂ ಸಿಂಪಲಾಗಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ಅದ್ರ ಜೊತೆಗೆ ಇನ್ನೊಂದು ಹೆಣ್ಮಕ್ಳಿಗೆ ಏನಂದರೆ ಸ್ಕಿನ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಇದು ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಹಾಗಾಗಿ ಏನಾದರೂ ನಮ್ಮ ಸ್ಕಿನ್ನಲ್ಲಿ ಡ್ಯಾಮೇಜ್ ಆಗಿದ್ದರೆ ಅದನ್ನು
ರಿಪೇರ್ ಮಾಡಿ ಒಂದು ಗ್ಲೋಯಿಂಗ್ ಸ್ಕಿನ್ನನ್ನು ಕೊಡುತ್ತೆ. ಹಾಗಾಗಿ ಮುಲ್ಲಂಗಿ ಸಲಾಡು ಅದೆಲ್ಲ ತಿನ್ನಬೇಕು ಅಂತ ಹೇಳೋದು. ಹಾಗೆ ಬ್ಲಡ್ ಶುಗರ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಇದನ್ನು ಅಂದರೆ ಲೆಕ್ಕಕ್ಕೆ ತೊಗೊಳ್ದಲ್ಲೇ ಬಿಡೋದಕ್ಕಿಂತ ಲೆಕ್ಕಕ್ಕೆ ತೊಗೊಂಡು ಏನಾದರೂ ಈ ಥರ ಸಿಂಪಲ್ ರೆಸಿಪಿ ಮಾಡ್ಕೊಳ್ಳಿ. ಇನ್ನು ತೆಂಗಿನಕಾಯಿ ತುರಿತಾ ಇದ್ದೀನಿ, ಈಸಿಯಾಗಿ ಮಾಡ್ಕೊಬೋದು. ಇದು ಪಲ್ಯ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಾರ್ಮಲ್ ಒಗ್ಗರಣೆ ಹಾಕ್ಕೊಳ್ಳೋದು, ತುಂಬ ಸಿಂಪಲ್. ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ. ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕಿ ಹಸಿರು ಕಲರ್ ಐಟಮ್ಗಳಿಗೆ ಹಾಕಲ್ಲ ಅಂತಂದರೆ ಗೊತ್ತಿಲ್ಲದಲ್ಲೇ ಮಕ್ಳು ಖಾರ ತಿಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಡ್ತೀನಿ. ರೆಡ್ ಕಲರ್ ಇರುತ್ತೆ, ಅವ್ರಿಗೆ ತೆಗೆದಾಕೋದಕ್ಕೆ ಈಸಿ ಆಗುತ್ತೆ. ಇದನ್ನು ಸೂಪ್ ಕೂಡ ಮಾಡ್ಬೋದು, ಸಲಾಡಲ್ಲಿ ಕೂಡ ಹಾಕ್ಕೋಬೋದು, ಆ ಥರನೂ ಮಾಡ್ಕೊಬೋದು. ಇಲ್ಲಾಂತಂದರೆ ನಾನು ನಿಮಗೆ ಲಾಸ್ಟ್ ಟೈಮ್ ಪಾಲಕ್ ಪರಾಟ ಮಾಡಿದೆ ಅಥವಾ ಪಾಲಕ್ ಸೊಪ್ಪನ್ನು ಹಾಕಿ ಚಪಾತಿ ಮಾಡಿದ್ನಲ್ಲ, ಆ ಥರ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಚಪಾತಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಮಾಡಿಕೊಂಡ್ರೆ ಅದು ಕೂಡ ಆಗುತ್ತೆ. ಚಟ್ನಿ ಕೂಡ ಮಾಡ್ಕೋಬಹುದು. ಇನ್ನು ಅದಕ್ಕೇ ಸ್ವಲ್ಪ ಸಣ್ಣ ಕಟ್ ಮಾಡಿದಂಥ ಈರುಳ್ಳಿ ಸೊಪ್ಪು ಅಷ್ಟನ್ನು ಹಾಕಿ ತೆಂಗಿನಕಾಯಿ, ಉಪ್ಪು, ಇಷ್ಟೇ ಸಿಂಪಲ್, ಜಾಸ್ತಿ ಏನೂ ಕಷ್ಟ ಇಲ್ಲ. ಈಸಿಯಾಗಿ ಪಲ್ಯನೂ ಆಯಿತು, ಸಾಂಬಾರು ಆಯಿತು. ಇನ್ನು ಇಲ್ಲಿ ಒಂದು ವಿಜಿಲ್ ಕುಗ್ಗಿದೆ, ಅದಕ್ಕೆ ನಾನು ಮೂಲಂಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಒಂದು ವಿಜಿಲ್ ಹಾಕ್ಕೊಂಡು ಅದಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಒಂದು ಲಂಚ್ ಪ್ಲೇಟರ್ ಎಪಿಸೋಡ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಸುಮಾರು ಈಗ ಪ್ರೀವಿಯಸ್ ಬ್ಲಾಗಿಂದನೂ ನಾನು ಕಂಪ್ಲೀಟ್ ಲಂಚ್ ಪ್ಲೇಟರ್ ಅಂತಂದರೆ ಮಧ್ಯಾಹ್ನದ ಲಂಚ್ಗೆ ನಾನು ಒಂದು ಪ್ಲೇಟಲ್ಲಿ ಏನೆಲ್ಲ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ರೆಸಿಪಿಯನ್ನು ಹಾಕ್ತಾಯಿದ್ದೀನಿ. ಸೊ ಅದು ನಿಮಗೂ ಕೂಡ ಈಸಿಯಾಗಿ ಗೊತ್ತಾಗುತ್ತೆ ಮಧ್ಯಾಹ್ನಕ್ಕೆ ಒಂದು ಕೊಂಬ ಯಾವ ಥರ ಮಾಡ್ಕೋಬೋದು ಅಂತ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಬೆಳಗ್ಗೆ ತಂದು ಜಾಸ್ತಿ ಇತ್ತು, ಊರಿಂದ ತೊಗೊಂಡ್ಬಿಟ್ರೆ 20 ರೂಪಾಯಿ ಕಟ್ಟಂತೆ. ಯಾಕೆ ವೇಸ್ಟ್ ಮಾಡೋದು, ಜಾಸ್ತಿ ದಿನ ಇಟ್ಟರೆ ಕಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನಿಲ್ಲ, ಸ್ವಲ್ಪ ಡ್ರೈ ಮಾಡಿಕೊಂಡು ಕರಿಬೇವಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ, ಚಟ್ನಿ ಪುಡಿ. ರೈಸಿಗೆ ಚೆನ್ನಾಗಿರುತ್ತೆ, ದೋಸೆ ಜೊತೆಗೆ ಏನಾದರೂ ಇಲ್ಲ ಅಂದಾಗ ಸ್ವಲ್ಪ ನೆಂಚ್ಕೊಂಡು ತಿನ್ನೋದಕ್ಕೆ ಅದಕ್ಕೂ ಚೆನ್ನಾಗಿರುತ್ತೆ. ಇನ್ನು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕಿಂತ ಟೇಸ್ಟಿಯಾಗಿರುತ್ತೆ ಈ ಕೋಕೋನಟ್ ಚಟ್ನಿ ಪುಡಿ. ಅದನ್ನು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೆ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ, ಲಿಂಕನ್ನು ಹಾಕಿರ್ತೀನಿ. ಇನ್ನು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿಟ್ಟಿದ್ನಲ್ಲ, ಆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಚಟಪಟ ಸೌಂಡ್ ಕಡಿಮೆ ಆಗೋ ತನಕ ಫ್ರೈ ಮಾಡಿದ್ರೆ ಲೀವ್ಸ್ ಏನಿದೆಲ್ಲ ಕರಿಬೇವಿನ ಸೊಪ್ಪಿನ ಎಲೆ ಕ್ರಿಸ್ಪಿ ಆಗಿಬಿಡುತ್ತೆ, ಪೌಡರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗೆ ಹಾಕೋದಕ್ಕೆ ಬಿಡ್ತೀನಿ. ಇದಕ್ಕೂ ಮಧ್ಯ ಏನು ಮಾಡಿ ಅಂತಂದರೆ ಹುಣಸೆ ಹಣ್ಣನ್ನು, ನಾನು ನಾರ್ಮಲಾಗಿ ಹುಣಸೆ ಹಣ್ಣನ್ನು ಡೈರೆಕ್ಟಾಗಿ ಹಾಕೋದಿಲ್ಲ, ನೀರಲ್ಲಿ ನೆನೆಸ್ಬೇಕು ಅಂತಂದ್ರೂ ಒಂದು ವಾಶ್ ಮಾಡಿ ನೀರು ಚೆಲ್ಬಿಟ್ಟು ನೆಕ್ಸ್ಟ್ ವಾಶ್ಗೆ ಹುಣಸೆ ಹಣ್ಣನ್ನು ಬಳಸ್ತೀನಿ. ಸೊ ಇವಾಗ ಹುಣಸೆ ಹಣ್ಣು ಅಷ್ಟು ನೀಟಾಗಿ ಕ್ಲೀನಾಗಿ ಬರೋದೇ ಇಲ್ಲ, ಹೊರಗಡೆ ಹುಣಸೆ ಹಣ್ಣು ತೊಗೊಳಕ್ಕೆ ನಂಗೆ ಇಷ್ಟನೇ ಆಗೋದಿಲ್ಲ, ಅಷ್ಟು ಕೆಟ್ಟದಾಗೆ ಕೊಟ್ಟಿರ್ತಾರೆ ಹುಣಸೆ ಹಣ್ಣನ್ನು. ನೋಡಿ ಕ್ಲೀನ್ ಮಾಡಿ ಯೂಸ್ ಮಾಡಿ. ಸೊ ಇನ್ನು ಸಾಂಬಾರು ಒಗ್ಗರಣೆಗೆ ನಾರ್ಮಲಾಗಿ ಎಣ್ಣೆ, ಸಾಸಿವೆ, ಸ್ವಲ್ಪ ಈರುಳ್ಳಿ, ಕರಿಬೇವು ಹಾಕಿ ಬೇಯಿಸಿರುವಂಥ ಸಾಂಬಾರೆಲ್ಲ ಹಾಕಿಬಿಟ್ಟು ಒಂಚೂರು ಹುಣಸೆ ಹಣ್ಣಿನ ರಸ ಬಿಟ್ಟು ಒಂದು ಕುದಿಸ್ಕೊಂಡು ಉಪ್ಪು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ. ಇಲ್ಲಿ ವಾಶ್ ಮಾಡಿಟ್ಟಿದ್ದಂಥ ಗೋಲಿ ಗಾತ್ರದ ಹುಣಸೆ ಹಣ್ಣು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಫ್ರೈ ಮಾಡಿಟ್ಟಿದ್ದಂಥ ಎಲ್ಲ ಪೌಡರ್ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ತರಿಯಾಗಿ ಪುಡಿಯನ್ನು ರುಬ್ಬಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ. ಲಾಸ್ಟ್ ಟೈಮ್ ಕೂಡ ಪ್ರೀತಮ್ಗೆ ಬೋನ್ವಿಟಾ ಮಾಡಿದ್ದೆ ಹೋಮ್ ಮೇಡ್. ಸೊ ಅದನ್ನು ಫ್ರಿಜ್ಜಲ್ಲಿ ಇಡಬೇಕಂತ ಕೇಳಿದ್ರಿಲ್ಲ, ಇಲ್ಲ, ಎಲ್ಲ ಡ್ರೈ ಫ್ರೂಟ್ನ ನಾನು ಚೆನ್ನಾಗಿ ಫ್ರೈ ಮಾಡಿ ಪೌಡರ್ ಮಾಡಿರೋದು. ಫ್ರಿಜ್ಜಲ್ಲಿ ಇಟ್ಟರೆ ಅದು ಹೆಲ್ತಿ ಆಗೋದೇ ಇಲ್ಲ ಮಕ್ಕಳಿಗೆ ಅಂತ ಅಂದರೆ ಇದನ್ನು ಅಷ್ಟೇ ಹಾಳಾಗೋದಿಲ್ಲ, ಒಂದು ತಿಂಗಳಾನ್ಗಟ್ಟಲೆ ಇಟ್ಕೋಬೋದು. ಕೊಕೊನಟ್ ಪೌಡರು ಅಷ್ಟೇ, ಯಾಕೆಂದರೆ ಕೊಕೊನಟ್ ಪೌಡರ್ ಇದು ಎಲ್ಲನೂ ಎಣ್ಣೆಯಲ್ಲಿ ಅದಕ್ಕೆ ಫ್ರೈ ಮಾಡೋದು. ಡೈರೆಕ್ಟಾಗಿ ಹಸಿದು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ, ಫ್ರಿಜ್ಜಲ್ಲೇ ಇಡಬೇಕಾಗತ್ತೆ. ಬಟ್ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಕ್ರಿಸ್ಪಿ ಆಗಂಗೆ ಪೌಡರ್ ಮಾಡಿ ಇಟ್ಟಿರೋದ್ರಿಂದ ತಿಂಗಳಾನ್ಗಟ್ಟಲೆ ಆರಾಮಾಗಿ ಬರುತ್ತೆ. ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ರಾತ್ರಿಗೆ ಸಾಬುದಾನ ಇದು ಏನು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕಿದೆ. ಮಧ್ಯಾಹ್ನನೇ ಮಾಡಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೆ. ಅದು 1 ಅವರ್ ಆದರೂ ಅಟ್ಲೀಸ್ಟ್ ನೆನಿಬೇಕು. ಊಟಕ್ಕೆ ಮಾಡೋಣ ಅಂದ್ಕೊಂಡೆ. ಈ ಊಟದ ಜೊತೆಗೆ ಒಂದು ಕಪ್ಪು ಪಾಯಸ ಇದ್ಬಿಟ್ಟಿದ್ರೆ ಕಂಪ್ಲೀಟ್ ಆಗಿಬಿಡೋದು. ಇನ್ನು ಮುದ್ದೆ ಮಾಡಿಕೊಂಡೆ, ತುಂಬ ದಿನ ಆಗಿತ್ತು. ಈ ಹುಳಿ ಸಾರು, ತರಕಾರಿ ಸಾರು, ಬಸ್ಸಾರು, ಆಮೇಲೆ ಮೊಸೊಪ್ಪು ಇದೆಲ್ಲ ಇದ್ದಾಗ ನಂಗೆ ಮುದ್ದೆ ಬೇಕೇ ಬೇಕು. ಇನ್ನು ನೈಟ್ ಶಿಫ್ಟ್ ಇದ್ದಿದ್ದರಿಂದ ಅವರು ಈವ್ನಿಂಗ್ ಹೋಗ್ಬಿಡ್ತಾರೆ, ಅವ್ರಿಗೂ ಕೂಡ ಬಿಸಿ ಮುದ್ದೆ ಮಾಡಿಕೊಟ್ಟೆ. ಬಿಸಿ ಇದ್ದಾಗಲೇ ಪ್ರೀತಮ್ಗೆ ಕೂಡ ತಿನ್ನಿಸ್ಬಿಡ್ತೀನಿ ಮುದ್ದೆನ. ಮಕ್ಳಿಗೆ ಮುದ್ದೆ ತಿನ್ನಿಸೋದು ಅಭ್ಯಾಸ ಮಾಡಿಸ್ಬೇಕು. ಸೊ ಇದಾಗ್ತಿದ್ದಂಗೆ ನನ್ನ ಹಸ್ಬೆಂಡು ಬಟ್ಟೆನ ವಾಶ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಪಟ ಅಂತ ನೆನೆಸಿ ಹ್ಯಾಂಡ್ ವಾಶ್ ಮಾಡ್ತೀನಿ. ಫುಲ್ 100% ವೈಟ್ ಕಲರ್ ಡ್ರೆಸ್ ಇದು. ಇದನ್ನು ಮೇಂಟೈನ್ ಮಾಡೋದೇ ಒಂಥರ ಟಾಸ್ಕ್ ಆಗಿಬಿಟ್ಟಿದೆ. ಸೊ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಕೆಲ್ಸಕ್ಕೆ ಹೋಗೋ ಕಡೆ ಚೆನ್ನಾಗಿ ಇದು ಮಾಡಬೇಕಲ್ಲ, ಹಾಗಾಗಿ. Good morning. ಹಾಗೆ
ಹಾಗೆ ನಾನು ಕೇಳೋ ಪ್ರಶ್ನೆ ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ಇವತ್ತು ಇನ್ನೊಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಡ್ಯಾಡಿ ಹತ್ರ ಹೋಗ್ತೀನಿ, ನೀನು ತುಂಬ ಡಿಸ್ಟರ್ಬ್ ಮಾಡ್ತೀನಿ. ಸೊ ಏನು ಅಂತ ಅಂದರೆ ಏನು ಗೊತ್ತಾ, ಅದು ಯಾವಾಗಲೂ ಬಾಗಿಲು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಏನು ತುಂಬ ಈಸಿ, ಬಾಗಿಲು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಥಿಂಕ್ ಮಾಡಬೇಕು, ಪಟ್ ಅಂತ ಒಂದು ಆನ್ಸರ್ ಹೇಳ್ಬೇಕು. ಕೋಳಿ ಬಟ್ಟೆ ಬಾಗಿಲು ಹಾಕೊಂಡು ಡ್ಯಾನ್ಸ್ ಮಾಡುತ್ತಾ? ಮರಿನಾ? ತಪ್ಪು. ಒಂದೆರಡು ಉತ್ತರ ಹೇಳ್ಬೇಕಪ್ಪ, ಟ್ರೈ ಮಾಡ್ತೀನಿ ಬೇರೆ ಬೇರೆ ಯುನೀಕ್ ಆಗಿ ಆನ್ಸರ್ಸ್. ಏನಾದ್ರೂ ಆಗಿರ್ಬೋದಲ್ವಾ ಅದು. ನಾನಲ್ಲ ನೀನು ಬಾಗಿಲು ಹಾಕೊಂಡು ಡ್ಯಾನ್ಸ್ ಮಾಡ್ತೀಯಾ? ಊರ್ ಮುಂದೆ ಮಾಡ್ತೀಯಾ? ಡ್ಯಾನ್ಸೇ ಮಾಡಲ್ವಾ? ಮಾಡಿರೋದು ನಾನು ನೋಡಿದ್ದೀನಿ. ಸರಿ ಹೇಳು. ಬಾಗಿಲು ಹಾಕೊಂಡು ಹೆಂಗ್ ಡ್ಯಾನ್ಸ್ ಮಾಡುತ್ತೆ? ಟ್ರೈ ಏನಾದ್ರೂ ಟ್ರೈ ಮಾಡ್ತಾ ಇದ್ರೆ ಪಟ್ 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 ಅಂತ ಆನ್ಸರ್ ಹೇಳ್ತಾ ಇಲ್ವಾ? ಟ್ರೈ ಬೇಗ ಯಾವ್ದಾದ್ರೂ ಒಂದು ಟ್ರೈ ಮಾಡಿ ಹೇಳಿ. ಇಂಥದ್ದು ಇರ್ಬಹುದಾ ಹೇಳ್ತೀನಿ. ಅದು ಬೆಳ್ಳಗಿರುತ್ತೆ, ಸಣ್ಣಗಿರುತ್ತೆ. ಕೋಳಿ ಮತ್ತೆ ಮರಿ ಅಲ್ಲ. ಆನ್ಸರ್ ಅಕ್ಕಿ, ಅನ್ನ ಮಾಡ ಅಕ್ಕಿ ಕುದಿಬೇಕಾದ್ರೆ ಪ್ಲೇಟ್ ಮುಚ್ಚಿ ಕೊಟ್ಟ ಅಂತ ಕುದಿತಾರೆ. ಸುಳ್ಳಲ್ಲ, ನಿಜ. ಅದು ಡ್ಯಾನ್ಸ್ ಅಂತಾರ. ಹೌದು ಹೌದು, ಹಿಂಗ್ ಮೇಲೆ ಕೆಳಗೆ ಹಿಂಗ್ ಮಾಡದೆ ಡ್ಯಾನ್ಸ್. ಡ್ಯಾನ್ಸ್ ಅಂದ್ರೆ ಭರತನಾಟ್ಯ ಅಂತ ಹೇಳಿದ್ನಾ? ನಾನೇ ಹೇಳ್ತೀನಿ. ಜಸ್ಟ್ ಹಾಗೆ ಫನ್, ಆ್ಯಕ್ಚುಲಿ ರಿಯಲ್ ಆಗಿ ಇನ್ನೂ ಫನ್ ಆಗಿರುತ್ತೆ, ಬಟ್ ಅದನ್ನು ಎಕ್ಸಾಕ್ಟ್ ಹಂಗೆ ತೋರಿಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಫಿಲ್ಟರ್ ಮಾಡಿ ತೋರಿಸೋದು. ಇನ್ನು ಮಧ್ಯ ಕಾನ್ವರ್ಸೇಷನ್ ತುಂಬ ಇರುತ್ತೆ. ಇನ್ನು ಈ ಕ್ಯಾಪ್ ಬಗ್ಗೆ ಸುಮಾರು ಜನ ಕೇಳಿದ್ರಿ, ಹಾಲು ಹೆಂಗೆ ಕೊಡ್ತೀರಾ ಅಂತ. ನನ್ನ ಹಸ್ಬೆಂಡ್ಗೆ ಕಾಫಿ ತೊಗೊಂಡೋಗೋದಿಲ್ಲ, ಹಾಲು ಮತ್ತು ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದ್ನಲ್ಲ ಅದನ್ನ ಇವರು ತೊಗೊಂಡೋಗ್ತಾರೆ. ಮಾರ್ನಿಂಗ್ ಟೈಮ್ ಕೂಡ ತೊಗೊಂಡೋಗ್ತಾರೆ. ಇವತ್ತು ಒಂದು ಕಪ್ ಸಾಕು ಅಂತ ಹೇಳಿದ್ರು. ಸ್ಮೂದಿ ಆ ಥರ ಏನಾದ್ರು ಮಾಡಿದ್ರೆ ದೊಡ್ಡ ಕಪ್ಪಲ್ಲಿ ಹಾಕ್ಕೊಡ್ತೀನಿ. ಇದು ಅಗಾರೋರ ಮಿಕ್ಸರ್ ಗ್ರೈಂಡರ್ಗೆ ನನಗೆ ಬಂದಿದ್ದು, ಬಟ್ ಇದು ತುಂಬಾ ಲೀಕ್ ಪ್ರೂಫ್ ಇದೆ, ಏನು ಚೆಲ್ಲೋದಿಲ್ಲ. ಹಾಗಾಗಿ ಇದಕ್ಕೆ ಲಿಡ್ ಮೇಲ್ಗಡೆ ಕ್ಯಾಪ್ ಚೇಂಜ್ ಮಾಡ್ಕೋಬೋದು. ಸೊ ಅವ್ರಿಗೆ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅಗರ್ ಅವ್ರದ್ದು ಚೆನ್ನಾಗಿದೆ, ಸುಮಾರು ವರ್ಷ ಆಯಿತು ನಾನು ಅದನ್ನು ತೊಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಕಾಲಲ್ಲಿ ಅವ್ರಿಗೆ ಹೀಟ್ ಜಾಸ್ತಿ ಆಗಿಬಿಟ್ಟು ಕಾಲೆಲ್ಲ ಹೊಡ್ಕೊಂಡಂಗಾಗಿತ್ತು. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಹರಳೆಣ್ಣೆ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಬೇಕಾದ್ರೆ ಅದೊಂಥರ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಸುಮಾರು ಜನಕ್ಕೆ ಈ ಪಾದ ಹೊಡಿಯುತ್ತೆ ಹೀಟಿಂದ, ಆಮೇಲೆ ಅದು ಪಾದ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ. ಆವಾಗ ಈ ಥರ ನೀವು ಖಂಡಿತ ಟ್ರೈ ಮಾಡಿ. ಇದು ಒಂಥರ ನಿಜವಾಗ್ಲೂ ಬೆಟರ್ ರಿಲೀಫ್ ಸಿಗುತ್ತೆ. ಹರಳೆಣ್ಣೆ ಹೀಟನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಬಾಯ್ ಅನ್ಬಾರ್ದ, ಏನು ಅನ್ಬೇಕು? ಹೋಗ್ಬಿಟ್ಟು ಬನ್ನಿ ರೀ, ಹೋಗ್ಬಿಟ್ಟು ಬನ್ನಿ. ಇನ್ನು ಪ್ರಗತಿದು ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಒಂದು ಸಾಂಗಿಗೆ. ಆಮೇಲೆ ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ನಿಮ್ಮ ಪ್ರಗತಿನ ನೋಡೇ ಇಲ್ಲ, ಅದೊಂದು ಆಸೆ ಇತ್ತು. ಅಂದರೆ ಯಾವುದೂ ಕೂಡ ಹೆಂಗೆ ಗೊತ್ತಾ, ಇನ್ಸ್ಟಂಟಾಗಿ ಆಗಲ್ಲ, ಕಾಯಬೇಕು, ತಾಳ್ಮೆ ಇರಬೇಕು. ಹಾಗೆ ನಾನು ಕರ್ನಾಟಕ ಬೋರ್ಡ್ ಎಕ್ಸಾಮ್ಗೆ ಆದಷ್ಟು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಎಕ್ಸಾಮ್ಸ್ ಹಾಕ್ಸ್ಬೇಕು, ಮತ್ತು ಅದಾದಮೇಲೆ ವಿದ್ವತ್ ಮಾಡಿಸ್ಬೇಕು, ಏನೇನೋ ತುಂಬ ಆಸೆ ಇದೆ. ಇದರೊಳಗೆ ಏನಾದರೂ ಅಚೀವ್ ಮಾಡಿದರೆ ನಂಗೆ ತುಂಬ ಖುಷಿ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಎಲ್ಲಂದರೆ ಏನದು ಅದ ಯಾವುದೂ ಕೂಡ ಸೈಲೆಂಟ್ ಗ್ರೋತ್ ಆಗಿರಬೇಕು. ಯಾವಾಗಲೂ ಫಸ್ಟೇ ವೈಲೆಂಟಾಗಿ ಗಡ ಅಂತ ಇದ್ದರೆ ಅದೇನಾಗುತ್ತೆ, ಮುಂದೆ ಸೈಲೆಂಟ್ ಆಗಿಬಿಡುತ್ತೆ. ಆದಷ್ಟು ಸ್ಲೋಗೆ ಹೋಗಬೇಕು. ಸುಮಾರು ವರ್ಷನೇ ಆಯಿತು ಅಂತ ಅನ್ಕೋಬೋದು ಪ್ರಗತಿನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ. ಸೊ ಫಸ್ಟ್ ಟೈಮ್ ನನಗೆ ಒಂದು ಆಪರ್ಚುನಿಟಿ, ಆಮೇಲೆ ಖುಷಿ ಆಗ್ತಾ ಇದೆ ಪ್ರಗತಿನ ಭರತನಾಟ್ಯಂ ಡ್ರೆಸ್ಸಲ್ಲಿ ಆದಷ್ಟು ಬೇಗ ನೋಡ್ತೀನಲ್ಲ ಅಂತ ಹೇಳ್ಬಿಟ್ಟು ಅದರದ್ದೇ ಪ್ರಾಕ್ಟೀಸ್ ಎಲ್ಲ ನಡೀತಾ ಇತ್ತು. ಇನ್ನು ಕ್ರಿಸ್ಮಸ್ ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಸ್ಕೂಲ್ ರಜಾ ಕೊಟ್ಟರೆ ನಾರ್ಮಲ್ ಆಗಿ ಡ್ಯಾನ್ಸ್ ಕ್ಲಾಸ್ಗೂ ರಜಾ ಕೊಟ್ಬಿಡ್ತಾರೆ. ಸೊ ಆ ಟೈಮಲ್ಲಿ ನಾವೆಲ್ಲಾದರೂ ಹೊರಗಡೆ ಹೋಗಂಗಿದ್ರೆ ಆರಾಮಾಗಿ ಹೋಗ್ಬೋದು, ಇಲ್ಲಾಂದರೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ನಾವು ಹಂಗೆ ಹೋಗೋಕ್ಕಾಗಲ್ಲ. ಇನ್ನು ಸಾಬುದಾನ ನೆನೆಸಿದ್ನಲ್ಲ, ಮಾಡಿಕೊಟ್ಬಿಡೋಣ ಪಾಯಸ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಬಂದಾಗ ಅವ್ರಿಗೆ ಎತ್ತಿಟ್ರೆ ಅವ್ರು ತಿನ್ಬಿಡ್ತಾರೆ. ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಖಂಡಿತ ಈ ಒಂದು ಪಾಯಸನ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನು ಹೊಗಳುತ್ತಾರೆ. ಇನ್ನು
ಇನ್ನು ಅದೇ ತುಪ್ಪಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದಿಬೇಕಾದ್ರೆ ಸಾಬುದಾನ ನೆನೆಸಿದ್ವಲ್ಲ ಅದನ್ನು ಅದ್ರಲ್ಲಿ ಹಾಕೋದು. ಆ್ಯಕ್ಚುಲಿ ಇದು ಜಾಸ್ತಿ ನೆನಾಕ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೆ. ನನ್ನ ಮಗಳಿಗೆ ಈ ಪಾಯಸ, ಹಲ್ವಾ, ಈ ಸ್ವೀಟ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಎಷ್ಟು ಕೊಟ್ರೂ ಸಾಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಸ್ವೀಟ್ನ ಹೆವಿ ಕಮ್ಮಿ ಹಾಕ್ತೀನಿ. ಅಂತಂದರೆ ನೀವು ನಿಜವಾಗ್ಲೂ ನೋಡೋಕ್ಕಾಗಲ್ಲ, ತುಂಬ ಕಮ್ಮಿ ಸ್ವೀಟ್ ಹಾಕಿರ್ತೀನಿ, ಆದ್ರೂ ಕೂಡ ಬಿಡೋದಿಲ್ಲ, ಅಂದರೆ ಮಕ್ಕಳು ತಿಂತಾರಲ್ಲ ಅಂತೇಳಿ. ಇನ್ನು 1 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರನ್ನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ, ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ. ಅದನ್ನು ಒಂದು ಕುದಿಸ್ಬಿಟ್ಟು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡ್ರೆ ಪಾಯಸ ರೆಡಿ ಆಯಿತು. ಈ ಒಂದು ಪಾಯಸನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ನಿಮಗೆ ಖಂಡಿತ ಏನಾದರೂ ಸಣ್ಣದಾಗಿ ಸಹಾಯ ಆಗಿದೆ, ಕೆಲವೊಂದಿಷ್ಟು ರೆಸಿಪೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.